Hello students, welcome back to Vignan Academy, video number 5 of waves. Now previous ಎರಡು videos ನಲ್ಲಿ speed of the wave in a structured string, ಅದಾದ್ಮೇಲೆ we have seen the phase difference and path difference in a wave. The speed of a wave in a structured string, ಎಂತ wave? Transverse wave. The speed of a transverse wave in a structured string is given by v is equals to square root of T by mu, where T is a tension, mu is a mass per unit length. We have already seen those two derivation and we have also seen the problems based on that. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಕ್ಕೆ ಹೊರಟಿದ್ದೀವಿ ಒಂದು ವೇವ್ನಲ್ಲಿ ಎಷ್ಟು ಎನರ್ಜಿ ಪ್ರಾಪಗೇಟ್ ಆಗತ್ತೆ and what factors it depends. ಅದಾದ್ಮೇಲೆ we are going to discuss the power in a wave. Power in a wave discuss ಮಾಡ್ತೀವಿ. ಅದಾದ್ಮೇಲೆ we are going to discuss intensity in a wave. So intensity ಅಂದ್ರೆ ಏನು? How does it vary? Our final ultimate aim is to derive this equation. So ಇವತ್ತಿನ ವಿಡಿಯೋ ಉದ್ದೇಶ ಏನಂದ್ರೆ ಈ equation ನ ಡಿರೈವ್ ಮಾಡೋದು. ನೀಟ್ ಸ್ಟೂಡೆಂಟ್ಸ್ ಗೆ ಡಿರೈವೇಷನ್ ಅವಶ್ಯಕತೆ ಇಲ್ಲ, ಬಟ್ ನಾನು ಏನೇನು ಪಾಯಿಂಟ್ಸ್ ನ ಹೇಳ್ತೀನಿ ಒಂದ್ಸತಿ ನೋಟ್ ಮಾಡ್ಕೊಂಡ್ರೆ ಸಾಕು. ಸೊ ನೀಡ್ ನಾಟ್ ಟು ಪ್ರಾಕ್ಟೀಸ್ ಎನಿ ಡಿರೈವೇಷನ್. ಸೊ ನಥಿಂಗ್ ಮಚ್ ಟು ವರಿ ಇನ್ ದಿಸ್ ಡಿರೈವೇಷನ್. ಯಾವುದೇ ಕಾನ್ಸೆಪ್ಟ್ ಅಪಿಯರ್ ಆಗಿಲ್ಲ ಇದುವರೆಗೂ, ಬಟ್ ಸೆಕೆಂಡ್ PUC ಅಲ್ಲಿ ಡಿಫ್ರಾಕ್ಷನ್ ಮತ್ತೆ ಇಂಟರ್ಫರೆನ್ಸ್ ಬೇಸ್ಡ್ ಅಲ್ಲಿ ಈ ಕ್ವಶನ್ಸ್ ನ ಕೇಳ್ತಾರೆ, ಇದ್ರ ಮೇಲೆ ಕ್ವಶನ್ಸ್ ನ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲೇ ಡಿರೈವ್ ಮಾಡ್ತಿದ್ದೀನಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಸೆಕೆಂಡ್ PUC. ಸೊ ಬಟ್ ಒಂದ್ಸತಿ ನೋಡ್ಕೊಳ್ಳಿ ಹೌ ಡಸ್ ದ ಎನರ್ಜಿ ಪ್ಯಾರಾಮೀಟರ್ ವೇರೀಸ್, ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ್ಯಾವ ತರ ವೇರಿ ಆಗುತ್ತೆ ಅಂತ ನಿಮ್ಗೆ ಐಡಿಯಾ ಇದ್ರೆ ಇಟ್ ವಿಲ್ ಬಿ ಬೆಟರ್. ಡೋಂಟ್ ನೋ ಫ್ಯೂಚರ್ ಅಲ್ಲಿ ಯಾವ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ನೂ ಟಫ್ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಸೊ ಸೇಫರ್ ಸೈಡ್ಗೆ ಒಂದ್ಸತಿ ನೋಡ್ಕೊಂಡಿರೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ವಿಡಿಯೋ ನಂಬರ್ 5 ಆಫ್ ವೇವ್ಸ್. ಅದಕ್ಕಿಂತ ಮೊದಲು ನಿಮ್ಗೆ ಏನಾದ್ರು ನೋಟ್ಸ್ ಬೇಕಿದ್ರೆ ಗೋ ಟು ವಿಜ್ಞಾನ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ and you can download the PDF notes. So ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. So today's concept is energy, intensity and power. Energy, power and intensity in a wave. So ಅದಕ್ಕಿಂತ ಮೊದಲು we should discuss about oscillation. First of all, let us consider a rope initially like this. ಒಂದು ಸ್ಟ್ರಿಂಗ್ ಇದೆ, ಹಗ್ಗ ಅಥವಾ ದಾರ ಅಥವಾ ಸ್ಟೀಲ್ ಸ್ಟ್ರಿಂಗ್ ಇದೆ ಅಂತ ಅನ್ಕೊಳ್ಳೋಣ. From one side I will create disturbances. ಒಂದ್ ಕಡೆ ಇಟ್ಕೊಂಡು ನಾನು ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡ್ತೀನಿ. ಇದೇನಾಗತ್ತೆ, this will create the waves in string like this. ಈ ತರ waves ನ ಕ್ರಿಯೇಟ್ ಮಾಡತ್ತೆ in the string. Let us assume the amplitude of the string is very less. The amplitude ಸ್ವಲ್ಪ ತುಂಬಾ ಕಮ್ಮಿ ಇದೆ compared to the length of the string. So it is not like building ಅಷ್ಟು ಒಂದು ಬಿಲ್ಡಿಂಗ್ ಹೈಟ್ ಅಷ್ಟು ಆಂಪ್ಲಿಟ್ಯೂಡ್ ಕೊಡ್ತಿಲ್ಲ, ವೆರಿ ಸ್ಮಾಲ್. ಸೊ ಲೆಟ್ ಅಸ್ ಅಸ್ಯೂಮ್. ಸೊ ಒರಿಜಿನಲ್ ಆಗಿ ಆ ಸ್ಟ್ರಿಂಗ್ ಯಾವ ತರ ಆಯ್ತು, ಇಟ್ ವಾಸ್ ಸ್ಟ್ರೈಟ್ ಆಗಿತ್ತು. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡಿದಾಗ ಏನಾಯ್ತು, ದಿಸ್ ಕ್ರಿಯೇಟೆಡ್ ದ ವೇವ್ಸ್ ಲೈಕ್ ದಿಸ್, ಡಿಸ್ಟರ್ಬೆನ್ಸ್ ಲೈಕ್ ದಿಸ್. ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡಿದ್ರೆ ಈ ಪಾರ್ಟಿಕಲ್ ಏನ್ ಮಾಡ್ತಿರತ್ತೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗುತ್ತೆ. ಪಾರ್ಟಿಕಲ್ ಮುಂದಕ್ಕೆ ಹೋಗತ್ತಾ? ನೋ, ಇಟ್ ವಿಲ್ ನಾಟ್ ಗೋ. ಪಾರ್ಟಿಕಲ್ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗಲ್ಲ. ಕ್ರಸ್ಟ್ ಅಥವಾ ಎನರ್ಜಿ ಮುಂದಕ್ಕೆ ಹೋಗತ್ತೆ, ಬಟ್ ಪಾರ್ಟಿಕಲ್ಸ್ ರಿಮೈನ್ಸ್ ದೇರ್ ಅಂಡ್ ಆಸಿಲೇಟ್ಸ್ ಇನ್ ವೈ ಆಕ್ಸಿಸ್. ಇದನ್ನ ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಂಡ್ರೆ ಇದು ವೈ ಆಕ್ಸಿಸ್ ಆಗಿರುತ್ತೆ. ಲೆಟ್ ಅಸ್ ಅಸ್ಯೂಮ್ ದ ಈಕ್ವೇಶನ್ ಆಫ್ ದಿಸ್ ವೇವ್ ಇಸ್ y is equals to a sin of omega t minus kx. ಈ ವೇವ್ದು ಈಕ್ವೇಶನ್ ಇದು ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ವೇವ್ ಒಮೆಗಾ ಇಸ್ ಆಂಗುಲರ್ ಫ್ರೀಕ್ವೆನ್ಸಿ, ಒಮೆಗಾ ಇಸ್ ಈಕ್ವಲ್ ಟು 2πf. ಅಂದ್ರೆ ಇಲ್ಲಿ ಸೋರ್ಸ್ 1 ಸೆಕೆಂಡ್ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತಿದೆಯೋ ಅದ್ರ ವ್ಯಾಲ್ಯೂ f ಆಗ್ತಿರತ್ತೆ. 1 ಸೆಕೆಂಡ್ ಗೆ ಎಷ್ಟು ಸತಿ ಡಿಸ್ಟರ್ಬೆನ್ಸ್ ಆಗ್ತಿದೆಯೋ ಅದು f ಆಗ್ತಿರತ್ತೆ. ಅಂಡ್ ಒಮೆಗಾ ಇಸ್ ಈಕ್ವಲ್ ಟು 2πf. ಸೊ ಯು ನೋ ದೋಸ್ ಥಿಂಗ್ಸ್. ಅಂಡ್ k ಇಸ್ ಈಕ್ವಲ್ ಟು 2π by lambda. It depends on the lambda. It depends on the lambda and the nature of medium. So leave about that one. So first let me consider a particle. ಯಾವುದೋ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡ್ತೀನಿ. ಇದನ್ನ ತಗೊಂಬಂದು ಇಲ್ಲಿ ಬರೀತೀನಿ. So what happens to this particle? This will oscillate in between plus a and minus a about the equilibrium position. ಇದೇನ್ ಮಾಡ್ತಿರತ್ತಾನೆ, ಇದು ಆಸಿಲೇಟ್ ಆಗ್ತಾ ಇರತ್ತೆ. In an oscillating particle, you already know, ನಾವು ಆಲ್ರೆಡಿ ಸ್ಟಡಿ ಮಾಡಿದೀವಿ ಆಸಿಲೇಷನ್ ಚಾಪ್ಟರ್ ಅಲ್ಲಿ. ವೆನ್ ಯು ಪ್ಲಾಟ್ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಎನರ್ಜಿ, ಡಿಸ್ಪ್ಲೇಸ್ಮೆಂಟ್ ಮತ್ತೆ ಎನರ್ಜಿ ಕರ್ವ್ ನ ನಾವು ಪ್ಲಾಟ್ ಮಾಡಿದಾಗ ಇನ್ ಬಿಟ್ವೀನ್ ಪ್ಲಸ್ ಎ ಅಂಡ್ ಮೈನಸ್ ಎ, ಇದು ಮೈನಸ್ ಎ ಅಂತ ಅನ್ಕೊಳ್ಳೋಣ, ಇದು ಪ್ಲಸ್ ಎ ಅಂತ ಅನ್ಕೊಳ್ಳೋಣ. ಕೈನೆಟಿಕ್ ಎನರ್ಜಿ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ. ಎಲ್ಲಿ ಮಿನಿಮಮ್ ಇರುತ್ತೆ, ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ.
ಪೊಟೆನ್ಷಿಯಲ್ ಎನರ್ಜಿ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ. ಎಲ್ಲಿ ಮಿನಿಮಮ್ ಇರುತ್ತೆ ಅಂದ್ರೆ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ. ಕೈನೆಟಿಕ್ ಎನರ್ಜಿ ಇಸ್ minimum at extreme position. So when it goes near to the equilibrium position, it increases and reaches maximum when it is crossing the equilibrium position. So this is the nature of kinetic energy variation with respect to displacement. So this is plus A and this will be minus A. Let us assume there is the displacement from equilibrium position. So idenagirate maximum agirate. This will be maximum value and potential energy will be maximum at extreme position and reaches 0 at equilibrium position. So this will be minus A and this will be plus A, but total energy remains same. This is total energy and this is kinetic energy and this is potential energy. So you already know the details. This is x is equal to 0. Plus A ಗೆ ಹೋದಾಗ potential energy ಜಾಸ್ತಿ ಇರುತ್ತೆ, kinetic energy 0 ಇರುತ್ತೆ, ಯಾಕಂದ್ರೆ speed of the particle reduces to 0. ಹಾಗಾಗಿ total energy ಏನಾಯಿತು, it remains constant throughout the oscillation cycle. But waves ಅಲ್ಲಿ ಈ ತರ ಆಗಲ್ಲ. ಸೊ ಇಲ್ಲಿ ಆಸಿಲೇಷನ್ಸ್ ಅಲ್ಲಿ ಏನಾಗ್ತದೆ, kinetic energy maximum ಇದ್ರೆ potential energy minimum ಇದೆ, kinetic energy minimum ಆದರೆ potential energy ಏನಾಗ್ತದೆ, maximum ಆಗ್ತದೆ. But in waves if kinetic energy is maximum at a point, then potential energy is also maximum at that point. So ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕೈನೆಟಿಕ್ ಎನರ್ಜಿ ವೇವ್ ಹೋಗ್ತಾ ಇದೆ, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇದೆ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಮ್ಯಾಕ್ಸಿಮಮ್ ಇರುತ್ತೆ ಅದೇ ಪ್ಲೇಸ್ ಅಲ್ಲಿ. That means whenever kinetic energy is 0, potential energy is also 0. Whenever potential energy is maximum, kinetic energy is also maximum at a given position. ಯಾಕೆಂದ್ರೆ wave is a combination of simple harmonic motions, infinite number of simple harmonic motions. ಸಹಸ್ರಾರು ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ಮೇಲೆ ಇನ್ಫ್ಲೂಯೆನ್ಸ್ ನ ಬೀಳುತ್ತೆ. ಈ ಪಾರ್ಟಿಕಲ್ ಮೇಲೆ ಹೋಗ್ತಿರ್ಬೇಕಾದ್ರೆ ಈ ಪಾರ್ಟಿಕಲ್ ಎಳೆಯುತ್ತೆ, ಮತ್ತೆ ಈ ಪಾರ್ಟಿಕಲ್ ಡೌನ್ ಸೈಡ್ ಎಳೆಯಕ್ಕೆ ಟ್ರೈ ಮಾಡುತ್ತೆ. ಈ ಪಾರ್ಟಿಕಲ್ ನ ಟಾರ್ಗೆಟ್ ಮಾಡಿ ಈ ಪಾರ್ಟಿಕಲ್ ಏನ್ ಮಾಡುತ್ತೆ, ಮೇಲೆ ಇದ್ದಾಗ ಈ ಪಾರ್ಟಿಕಲ್ ನ ರೈಟ್ ಸೈಡ್ ಇರೋ ಪಾರ್ಟಿಕಲ್ ನ ಪುಲ್ ಮಾಡಕ್ ಟ್ರೈ ಮಾಡುತ್ತೆ, ಈ ಕಡೆ ಲೆಫ್ಟ್ ಸೈಡ್ ಇರೋ ಪಾರ್ಟಿಕಲ್ ಅದನ್ನ ಪುಲ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಅಂದ್ರೆ ಒಂದು ಇನ್ನೊಂದಕ್ಕೆ ಇನ್ಫ್ಲೂಯೆನ್ಸ್ ಆಗಿರುತ್ತೆ. So it is not only a simple harmonic motion, it is a combination of thousands of simple harmonic motion. So ಬನ್ನಿ ನಾವು ಇದನ್ನ ನಾವು ಪ್ರೂವ್ ಮಾಡ್ಬೇಕು. ಫಸ್ಟ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ವೇರಿಯೇಷನ್ ಸೇಮ್ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಅಂದ್ರೆ ಟೋಟಲ್ ಎನರ್ಜಿ ಆಫ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಸ್ constant with respect to time and potential energy and kinetic energy varies with the time. So ಇದನ್ನ ನೋಟ್ ಮಾಡ್ಕೊಳ್ಳಿ. we will derive the equation for kinetic energy and potential energy. Equation derive ಮಾಡೋಣ. So let us consider this is the ಇದೊಂದು ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡೋಣ. ಯಾವಾಗ ಆ ಸ್ಟ್ರಿಂಗ್ ಸ್ಟ್ರೆಚ್ ಆಗದೆ ಇರೋಕ್ಕಿಂತ ಮೊದಲು dx ಲೆಂತ್ ಇದೆ ಅಂತ ಅನ್ಕೊಳ್ಳೋಣ. ಇದೇನಾಗತ್ತೆ, ನಾರ್ಮಲ್ ಆಗಿದ್ದಾಗ ಈ ತರ ಇಷ್ಟು ಲೆಂತ್ ಇತ್ತು ಈ ಪೋರ್ಷನ್. ಲೆಟ್ ಅಸ್ ಅಸ್ಯೂಮ್ mu is the linear mass density. So linear mass density ಅಂದ್ರೆ ಏನು, mass per unit length, total mass of the length divided by total length, ಅಥವಾ mass of the given portion, small portion ಎಷ್ಟಿದೆ, dm ಇದೆ, ಈ ಪೋರ್ಷನ್ ಮಾಸ್ ಎಷ್ಟಿದೆ, dm ಇದೆ, ಅದರದ್ದು ಲೆಂತ್ ಎಷ್ಟಿದೆ, dx ಇದೆ. So let us consider like that. So that is a tension in the string. So we will talk about this one later. So ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. Now ಈ ಪೋರ್ಷನ್ಗೆ ವೇವ್ ಬಂದಾಗ ಈ ತರ ಡಿಸ್ಟರ್ಬೆನ್ಸ್ ಮಾಡಿದಾಗ ನಾನು ಏನಾಗುತ್ತೆ, ಈ ತರ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸೊ ಈ ಡಿಸ್ಟರ್ಬೆನ್ಸ್ ಮೂವ್ ಆಗುತ್ತೆ, ಪಾರ್ಟಿಕಲ್ ಮೂವ್ ಆಗಲ್ಲ, ಡಿಸ್ಟರ್ಬೆನ್ಸ್ ಮಾತ್ರ ಮೂವ್ ಆಗುತ್ತೆ. ವೆನ್ ದಿಸ್ ಡಿಸ್ಟರ್ಬೆನ್ಸ್ ಕಮ್ಸ್ ಹಿಯರ್, ಇಲ್ಲಿಗೆ ಬಂದಾಗ ಒಂದು ಪಾರ್ಟಿಕಲ್ ಮೇಲೆ ಹೋದಾಗ ಈ ಕಡೆ ಇರೋ ಪಾರ್ಟಿಕಲ್ ಈ ಕಡೆ ಗೆಳೆಯುತ್ತೆ, ರೈಟ್ ಸೈಡ್ ಇರೋ ಪಾರ್ಟಿಕಲ್ ಮೇಲೆ ಗೆಳುತ್ತೆ, ಅಂದ್ರೆ ಸ್ಟ್ರೆಚ್ ಆಗತ್ತೆ. ಆ ಪೋರ್ಷನ್ ಏನಾಗುತ್ತೆ, ಸ್ಟ್ರೆಚ್ ಆಗುತ್ತೆ. ಈ ಪೋರ್ಷನ್ ಇದು ಮೇಲೆ ಹೋಗಕ್ಕೆ ಟ್ರೈ ಮಾಡಿದಾಗ ಈ ಕಡೆ ಇರೋ ಪೋರ್ಷನ್ ಈ ಕಡೆ ಗೆಳೆಯುತ್ತೆ, ಈ ಕಡೆ ಇರೋ ಪೋರ್ಷನ್ ಈ ಕಡೆ ಗೆಳುತ್ತೆ, ಅಂದ್ರೆ ಸ್ಟ್ರೆಚ್ ಆಗುತ್ತೆ. ದಿಸ್ ಸ್ಟ್ರೆಚಸ್, ಆ ಸ್ಟ್ರೆಚ್ ಯಾಕಾಯ್ತು,
ಇಲ್ಲಿ ಎನರ್ಜಿ ಬಂತು, ಹಾಗಾಗಿ ಸ್ಟ್ರೆಚ್ ಆಯಿತು. ಹಾಗಾದ್ರೆ ಈ ಸ್ಟ್ರೆಚ್ ಆಗೋದಕ್ಕೆ ಎಷ್ಟು ಎನರ್ಜಿ ಬೇಕಾಯಿತು, ಆ ವೇವ್ ಎನರ್ಜಿ ಸೋರ್ಸ್ ಎಲ್ಲಿಂದ ಬರ್ತಿದೆ, ವೇವ್ ಎನರ್ಜಿಯಿಂದ. ಆ ಸ್ಟ್ರೆಚ್ ಆಗಕ್ಕೆ ಎಷ್ಟು ಎನರ್ಜಿ ಬೇಕು, ಆ ಎನರ್ಜಿ ಯಾರು ಕೊಡ್ತಾರೆ, ವೇವ್ ಕೊಡ್ತಾರೆ. ಆ ಎನರ್ಜಿನ ರಿಸೀವ್ ಮಾಡ್ಕೊಂಡು ಸ್ಟ್ರೆಚ್ ಆಯಿತು. ಆ ಎನರ್ಜಿ ಎಲ್ಲಿಗೋಯ್ತು, ಇಟ್ ಅಪಿಯರ್ಸ್ ಆಸ್ ಅ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ತರ ಅಪಿಯರ್ ಆಗುತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಒರಿಜಿನಲ್ ಲೆಂತ್. ಇದೇನಾಗಿದೆ, ಸ್ಟ್ರೆಚ್ಡ್ ಲೆಂತ್. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಸ್ಟ್ರೆಚ್ಡ್ ಲೆಂತ್. DL is a stretched length. ಇದು ಸ್ಟ್ರೆಚ್ಡ್ ಲೆಂತ್ ಅಂತ ಅನ್ಕೊಳ್ಳೋಣ. ಸೊ ಒರಿಜಿನಲ್ ಆಗಿ ಈ ಲೆಂತ್ ಇತ್ತು, ವೇವ್ ಪಾಸ್ ಆಗುವಾಗ ಏನಾಯ್ತು, ಆ ಲೆಂತ್ ಸ್ಟ್ರೆಚ್ ಆಗಿದೆ. ಆ ಲೆಂತ್ ಏನಾಗಿದೆ, ಸ್ಟ್ರೆಚ್ ಆಗಿದೆ. ನಾವ್ the work done in this process, ಈ ಪ್ರೋಸೆಸ್ ಅಲ್ಲಿ ವರ್ಕ್ ಡನ್ ಏನಾಗಿದೆ, ಅದು ಯಾವ ತರ ಅಪಿಯರ್ ಆಗುತ್ತೆ, ಇಟ್ ಅಪಿಯರ್ಸ್ ಆಸ್ ಅ potential energy. The small amount of potential energy in stretching this one is equal to work done. ಅದೆಷ್ಟಿದೆ, work is equal to force into displacement. Sorry, so this is du. Du is equals to work done, and work done ಏನಿದು, force into displacement. Let us assume the tension in the string is T. ಈ ಕಡೆಗೂ T ಇದೆ, ಈ ಕಡೆಗೂ T ಇದೆ. ಸೊ ಫೋರ್ಸ್ ನ ಟೆನ್ಷನ್ ಅಂತ ಬರೀತೀನಿ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಇಷ್ಟಿರೋ ಸ್ಟ್ರಿಂಗ್ ಇಷ್ಟಾಗಿದೆ. ಸೊ ಲೆಟ್ ಮಿ ರೈಟ್ ಹಿಯರ್, dx ಇತ್ತು, ಅದೇನಾಗಿದೆ, dl ಆಗಿದೆ. ಈ ತರ ಇರ್ತಕ್ಕಂಥ ಸ್ಟ್ರಿಂಗು ವೇವ್ ಬಂದಾಗ ಈ ತರ ಆಗಿದೆ. ಸೊ ಇದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರೀಬಹುದಾ. ಲೆಟ್ ಮಿ ಕಾಲ್ ದಿಸ್ ಆಸ್ ಅ dy. ಸೊ ದಿಸ್ ಇಸ್ ಅ dy. ನಾವ್ ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಂದ್ರೆ dl minus dx. dl minus dx. This is a change in the length of the string due to propagation of wave. ಈ dl ನ ಏನಂತ ಬರೀಬಹುದು ಈ ಡಯಾಗ್ರಾಮ್ ಅಲ್ಲಿ, what is dy here? So this is the displacement. So ನಾವು ಈ ಪೋರ್ಷನ್ ನ ತೀರಾ ಸಣ್ಣದಾಗಿ ಕನ್ಸಿಡರ್ ಮಾಡಿದೀವಿ. We have considered this portion is very small. ಎಷ್ಟು ಸ್ಮಾಲ್ ಅಂದ್ರೆ ಪ್ರತಿಯೊಂದು ಪಾರ್ಟಿಕಲ್ y ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅನ್ನೋ ತರ ಅಸ್ಯೂಮ್ ಮಾಡ್ಕೊಂಡು, ಸೊ ಇದನ್ನ ಅಷ್ಟು ಸ್ಮಾಲ್ ಆಗಿ ಕನ್ಸಿಡರ್ ಮಾಡಿದ್ವಿ. ಸೊ ದಿಸ್ ಇಸ್ dy. ಸೊ ಈಗ ಇದರಿಂದ dl ಏನಾಗತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ dx ಸ್ಕ್ವೇರ್ ಪ್ಲಸ್ dy ಸ್ಕ್ವೇರ್. ಇದನ್ನ ಇಲ್ಲಿ ಬರೀತೀನಿ. ಸೊ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇಸ್ ಟೆನ್ಷನ್ ಇಂಟು dl ನ ಏನಂತ ಬರೀಬಹುದು, ಸ್ಕ್ವೇರ್ ರೂಟ್ ಆಫ್ dx ಸ್ಕ್ವೇರ್ ಪ್ಲಸ್ dy ಸ್ಕ್ವೇರ್ ಮೈನಸ್ dx. ಸೊ ಇದ್ರ ಪ್ಲೇಸ್ ಅಲ್ಲಿ ಇದು ಬರ್ತಿದ್ದೀನಿ, ಅದು ಹಾಗೆ ರಿಟೈನ್ ಆಗಿದೆ. ಸೊ dx ಕಾಮನ್ ತೆಗಿಯೋಣ. ಲೆಟ್ ಅಸ್ ಟೇಕ್ dx ಕಾಮನ್. t ಇಂಟು dx ಕಾಮನ್ ತೆಗೆದ್ರೆ ಸ್ಕ್ವೇರ್ ರೂಟ್ ಇಂದ ಇಲ್ಲಿ 1 ಉಳ್ಕೊಳ್ಳುತ್ತೆ, ಇಲ್ಲಿ dx ಇಲ್ಲ, ಹಾಗಾಗಿ ಡಿನಾಮಿನೇಟರ್ ಅಲ್ಲಿ dx ಬರೀಬೇಕಾಗತ್ತೆ. dy ಬೈ dx ಹೋಲ್ ಸ್ಕ್ವೇರ್ ಮೈನಸ್ 1. dl by dy by dx ಹೋಲ್ ಸ್ಕ್ವೇರ್ ಮೈನಸ್ 1. ಸೊ ಈಗ ಈ ಹೋಲ್ ಸ್ಕ್ವೇರ್ ರೂಟ್ ನಾನು ಏನಂತ ಬರೀತೀನಿ, ಹೋಲ್ ಟು ದ ಪವರ್ ಆಫ್ 1/2 ಅಂತ ಬರೀತೀನಿ. ಸೊ ಹೋಲ್ ಟು ದ ಪವರ್ ಆಫ್ 1/2. ಸೊ ಇದು ಯಾವ ತರ ಇದೆ ಅಂದ್ರೆ 1 plus dy by dx whole square whole to the power of 1/2. So what is this dy? ಏನಿದು dy? It is a displacement along y axis. ಯಾವ್ದ್ರದ್ದು, ಪಾರ್ಟಿಕಲ್. ಸೊ ನಾವೇನು ಅಸ್ಯೂಮ್ ಮಾಡಿದ್ವಿ, ದ ವೇವ್ ಆಂಪ್ಲಿಟ್ಯೂಡ್ ಇಸ್ ಸ್ಮಾಲ್ ಕಂಪೇರ್ಡ್ ಟು ದ ಲೆಂತ್ ಆಫ್ ದ ಸ್ಟ್ರಿಂಗ್. ಸೊ ನಾವೇನು ಬಿಲ್ಡಿಂಗ್ ಉದ್ದ ಅಷ್ಟು ನಾವು ಆಂಪ್ಲಿಟ್ಯೂಡ್ ಕೊಡ್ತಿಲ್ಲ, ಸ್ವಲ್ಪ ಆಂಪ್ಲಿಟ್ಯೂಡ್ ಕೊಡ್ತೀವಿ. ಸೊ ದಿಸ್ y ಇಸ್ ವೆರಿ ಸ್ಮಾಲ್. ಸೊ dy by dx ತೀರಾ ಕಮ್ಮಿ ಇರತ್ತಾ, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ, ದಟ್ ಈಸ್ ನೆಗ್ಲಿಜಿಬಲ್. ಸೊ ಯು ಹ್ಯಾವ್ ದ ಬೈನಾಮಿಯಲ್ ಥಿಯರಮ್, a plus b whole to the power of n is equals to a plus nb if b is very small compared to a. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ತೀರಾ ಚಿಕ್ಕದಾಗಿದ್ರೆ ನೀವು ಈ ಥಿಯರಮ್ ನ ಯೂಸ್ ಮಾಡಬಹುದು. ಸೊ ಲೆಟ್ ಮಿ ರೈಟ್ ಹಿಯರ್, ದಟ್ ಈಸ್ t dx a plus b whole to the power of n. ಇದು ಪೂರ್ತಿ b ಆಗುತ್ತೆ, dy by dx whole square. ಸೊ ಏನಾಗುತ್ತೆ, 1 plus dy by dx ಹೋಲ್ ಸ್ಕ್ವೇರ್. ಈ ಪವರ್ನ ಇಲ್ಲಿ ಬರೀತೀನಿ, ಮೈನಸ್ 1. ಸೊ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿದಿದೆ ಅಂದ್ರೆ t ಇಂಟು dx ಇಂಟು 1/2 dy by dx ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ದ ರಿಮೈನಿಂಗ್ ಥಿಂಗ್. ಇಷ್ಟು ಉಳ್ಕೊಂಡಿದೆ. ಸೊ ವಾಟ್ ಇಸ್ ದಿಸ್ dy by dx? ಏನಿದು dy by dx? dy by dx ಅಂದ್ರೆ the derivative of displacement with respect to x. So now y ಇದೆ, y is a displacement of particle. So y displacement, particle displacement x ಜೊತೆಗೆ ಯಾವ ತರ ವೇರಿ ಆಗಿದೆ, that is what this factor is. So let me write here, du is equals to t dx half into dy by dx whole square. So ಇದನ್ನ erase ಮಾಡ್ತೀನಿ.
So I will send this dx this side. Du by dx is equals to t by 2 into dy by dx whole square. So what is this dy? ಏನಿದು dy ಅಂದ್ರೆ ಫಸ್ಟ್ ಆಫ್ ಆಲ್ ಇದೇನು ಅಂತ ನೋಡೋಣ. du by dx, du ಅಂದ್ರೆ ಏನು? ಪೊಟೆನ್ಷಿಯಲ್ ಎನರ್ಜಿ. x ಅಂದ್ರೆ ಇಟ್ ಈಸ್ ದ displacement ಅಂದ್ರೆ ಈ ಕಡೆಗೆ ಏನಿದೆ, it is the length of the wire. So this is the potential energy per unit length. Potential x axis ಅಂದ್ರೆ ಏನು? It is the length of the string. Potential energy per unit length of a string is equals to t by 2 dy by dx whole square. So ಇದನ್ನ ನಾವೇನಂತ ಕರೀಬಹುದು? Potential energy per unit length. Potential energy of a unit length ಅಂದ್ರೆ ಒಂದು ಮೀಟರ್ ತಗೊಂಡ್ರೆ ಅದರಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. 1 ಮೀಟರ್ ಸ್ಟ್ರಿಂಗ್ ನ ತಗೊಂಡ್ರೆ, ವೇವ್ಸ್ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಿಂಗ್ ನ ತಗೊಂಡು 1 ಮೀಟರ್ ತಗೊಳ್ಳಿ, ಅದರಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿದೆ, ದಟ್ ಇಸ್ du by dx, ದಟ್ ಈಸ್ ಈಕ್ವಲ್ ಟು t by 2 dy by dx ಹೋಲ್ ಸ್ಕ್ವೇರ್. ಹೌದಾ? ಸೊ ಏನಿದು y ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಲಾಂಗ್ y ಆಕ್ಸಿಸ್. y is equals to a sin of omega t minus kx. So this is the displacement. ಈಗ ಇದಕ್ಕೆ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ, ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು x, dy by dx is equals to a into cos of omega t minus kx. ಸೊ ಮತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಇಲ್ಲಿ ಏನು ಬರುತ್ತೆ? ಮೈನಸ್ k ಬರುತ್ತೆ. ಸೊ ಈಗ ಇದು ಸ್ಕ್ವೇರ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ ಹೋಗುತ್ತೆ. du by dx is equals to t by 2 into k square dy by dx whole square ಬೇಕು, k square a square cos square of omega t minus kx t by 2 k square a square cos square omega t minus kx. What is t? Tension in the string. ನಾನು ಆಲ್ರೆಡಿ ಬಿಗಿನಿಂಗ್ ಅಲ್ಲೇ ತಗೊಂಡಿದ್ದೀನಿ. ನಮಗೆ ಪ್ರೀವಿಯಸ್ ವಿಡಿಯೋಲಿ ಒಂದು ಡಿರೈವೇಶನ್ ಮಾಡಿದೆ, v is equals to square root of t by mu. ಇದು ನೆನಪಿದೆ ಅಂತ ಅನ್ಕೊಂತೀನಿ. ಸೊ mu is a mass per unit length ಅಥವಾ ಲೀನಿಯರ್ ಮಾಸ್ ಡೆನ್ಸಿಟಿ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿಂದ ನಾನು ಟೆನ್ಷನ್ ನ ಏನಂತ ಬರೀಬಹುದು? v ಸ್ಕ್ವೇರ್ ಇಂಟು ಮ್ಯೂ ಅಂತ ಬರೀಬೋದಾ? v ಸ್ಕ್ವೇರ್ ಇಂಟು ಮ್ಯೂ ಅಂತ ಬರೀತೀನಿ. ಅಂಡ್ ಆಲ್ಸೋ we have v is equals to speed of the wave, coefficient of t divided by coefficient of x. ಹಾಗಾದ್ರೆ k ಸ್ಕ್ವೇರ್ ನ ಏನಂತ ಬರೀಬಹುದು? ಒಮೆಗಾ ಸ್ಕ್ವೇರ್ ಡಿವೈಡೆಡ್ ಬೈ v ಸ್ಕ್ವೇರ್ ಅಂತ ಬರೀಬಹುದು. ಸೊ ಇದನ್ನ ಮತ್ತೆ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, t ಗೆ ಮತ್ತೆ k ಸ್ಕ್ವೇರ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಐ ವಿಲ್ ಗೆಟ್ ಸೊ ಇಲ್ಲಿ ರೇಸ್ ಮಾಡ್ತೀನಿ. ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ du by dx ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಲೆಂತ್, ದಟ್ ಈಸ್ ಈಕ್ವಲ್ಸ್ ಟು t by 2. t ಜಾಗದಲ್ಲಿ ಏನ್ ಬರೀಬಹುದು? v ಸ್ಕ್ವೇರ್ ಮ್ಯೂ ಡಿವೈಡೆಡ್ ಬೈ v ಸ್ಕ್ವೇರ್ ಮ್ಯೂ ಡಿವೈಡೆಡ್ ಬೈ 2 ಹಾಗೆ ಬರ್ಕೊಂತೀನಿ. a ಸ್ಕ್ವೇರ್ ಅಂಡ್ k ಸ್ಕ್ವೇರ್ ಜಾಗದಲ್ಲಿ ಒಮೆಗಾ ಸ್ಕ್ವೇರ್ ಡಿವೈಡೆಡ್ ಬೈ v ಸ್ಕ್ವೇರ್ ಅಂತ ಬರೀತೀನಿ. cos ಸ್ಕ್ವೇರ್ ಆಫ್ ಒಮೆಗಾ t ಮೈನಸ್ kx. That is a potential energy per unit length. So ಇವೆರಡು ಕ್ಯಾನ್ಸಲ್ ಆಗತ್ತೆ. ಇನ್ನು ಉಳಿದಿರೋದು ಏನು ಉಳಿದಿದೆ ಅಂದ್ರೆ the remaining thing is du by dx is equals to mu a square omega square cos square of omega t minus kx divided by 2. So this is the potential energy per unit length. Potential energy per unit length ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಲೆಂತ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿದೆ. ಸೊ ಬೇಕಾಗಿರ್ತಕ್ಕಂಥ ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದಿಸ್ ಥಿಂಗ್, ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಲೆಂತ್. ಸೊ ಅದನ್ನ ಇಲ್ಲಿ ಬರ್ಕೊಂತೀನಿ. ಸೊ ಐ ವಿಲ್ ರೈಟ್ ಹಿಯರ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಲೆಂತ್. ಐ ವಿಲ್ ರೈಟ್ ಹಿಯರ್, ರಿಮೈನಿಂಗ್ ಥಿಂಗ್ ಐ ವಿಲ್ ಎರೇಸ್. ಅರ್ಥ ಆಗ್ತಿದ್ಯಾ? ಸೊ ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಒಂದ್ಸತಿ ನೋಡಿ ಡಿರೈವೇಶನ್. ಕಂಫರ್ಟ್ ಇತ್ತಾ? ಓಕೆ. ಇಫ್ ಇಟ್ ಇಸ್ ನಾಟ್ ಕಂಫರ್ಟ್, ಜಸ್ಟ್ ಈ ಪಾಯಿಂಟ್ ನ ಒಂದ್ ಕಡೆ ಬರೀರಿ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಅದನ್ನ ಒಂದ್ ಕಡೆ ಬರೀರಿ. ಅವೆರಡನ್ನು ಕಂಪೇರ್ ಮಾಡಿದಾಗ ನಿಮ್ಗೊಂದು ಕೀ ಪಾಯಿಂಟ್ ಸಿಗುತ್ತೆ, ಅದು ಬೇಕಾಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್. ಸೊ ಏನ್ ಸಿಕ್ಕಿದೆ ನಮ್ಗೆ ಇಲ್ಲಿ? ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಎ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ 5 divided by 2. So this is the potential energy per unit length. Per unit length ಗೆ potential energy ಏನಿದೆ? ಇಷ್ಟಿದೆ. ಸೊ ಇದನ್ನ ರಿಮೂವ್ ಮಾಡ್ತಿದ್ದೀನಿ. ಸೊ ಲೆಟ್ us find kinetic energy per unit length. ಅದೇ ತರ kinetic energy per unit length ಮಾಡೋಣ.
ಕೈನೆಟಿಕ್ ಎನರ್ಜಿ ಆಫ್ dx ಈ ಪೋರ್ಷನ್ ಇದೆಯಲ್ಲ, ಅಂದ್ರೆ ಈ ಪೋರ್ಷನ್ ಏನಿದೆ ಅದರದ್ದು ಕೈನೆಟಿಕ್ ಎನರ್ಜಿ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು ಮಾಸ್ ಆಫ್ ದಿಸ್ ಪೋರ್ಷನ್. ಇದರದ್ದು ಮಾಸ್ ಎಷ್ಟಿದೆ, ದಟ್ ಒನ್ ಇಂಟು ಸ್ಪೀಡ್ ಆಫ್ ದಿಸ್ ಪೋರ್ಷನ್, vp ಸ್ಕ್ವೇರ್. ವಾಟ್ ಇಸ್ vp? vp ಇಸ್ ಅ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಅಂದ್ರೆ ಪಾರ್ಟಿಕಲ್ ತಾನೆ ಈ ತರ ಯಾವ್ದು ಮೂವ್ ಆಗ್ತಿರೋದು, ಪಾರ್ಟಿಕಲ್. ಈ ಕಡೆ ಹೋಗ್ತಿರೋದು ವೇವ್, ಈ ತರ ಯಾವ್ದು ಮೂವ್ ಆಗ್ತಿರೋದು, ಪಾರ್ಟಿಕಲ್. ಈ ತರ ಮೇಲೆ ಹೋಗಿದ್ದಕ್ಕೆ ಏನಾಗ್ತಿತ್ತು, ಪೊಟೆನ್ಷಿಯಲ್ ಎನರ್ಜಿ ಬಂತು ಸ್ಟ್ರೆಚ್ ಆಗಿ. ಅದೇ ತರ ಮೂವ್ ಆಗ್ತಿದೆ ಪಾರ್ಟಿಕಲ್, ಮೂವ್ ಆಗ್ತಿರೋದ್ರಿಂದ ಕೈನೆಟಿಕ್ ಎನರ್ಜಿ ಕೂಡ ಇರುತ್ತಲ್ಲ. ಸೊ ದಟ್ ಈಸ್ vp ಹೋಲ್ ಸ್ಕ್ವೇರ್, ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಸ್ಕ್ವೇರ್. ಸೊ ವಾಟ್ ಇಸ್ ದಿಸ್ dm? dm is a mass of this portion. ಸೊ ಲೀನಿಯರ್ ಮಾಸ್ ಡೆನ್ಸಿಟಿಗೆ ನಮ್ಗೊಂದು ಈಕ್ವೇಶನ್ ಇದೆ, mu is equal to dm by dx. ಹಾಗಾದ್ರೆ dm is equals to mu into dx, ಲೀನಿಯರ್ ಮಾಸ್ ಡೆನ್ಸಿಟಿ into dx. ಕೈನೆಟಿಕ್ ಎನರ್ಜಿ is equals to half into dm ನ ಏನಂತ ಬರೀಬಹುದು, mu dx ಅಂತ ಬರೀಬಹುದು, and vp ನ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಸ್ಕ್ವೇರ್. So what is this velocity of the particle? If y is equals to a sine of omega t minus kx, adre what is this displacement of the particle along y axis? Either derivative with respect to time ಮಾಡಿದ್ರೆ ನಮಗೆ ಏನು ಸಿಗುತ್ತೆ, the particle velocity. ಅರೆ y axis ಈ ತರ ಯಾವ್ದು ಮೂವ್ ಆಗ್ತಿದೆ, ಪಾರ್ಟಿಕಲ್ ತಾನೆ. ಪಾರ್ಟಿಕಲ್ ವೆಲಾಸಿಟಿ ಬೇಕಾದ್ರೆ this is a displacement along y axis. ಈಗ ಇದ್ರದ್ದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ವೆಲಾಸಿಟಿ ಆಫ್ ದ ಪಾರ್ಟಿಕಲ್. Velocity of the particle is equals to dy by dt, displacement with respect to time, that is equals to a cos of omega t minus kx into omega with respect to t. ಮತ್ತೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು, ಇದಿಲ್ಲಿ ಬರುತ್ತೆ, ಸೈನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಬರುತ್ತೆ. ಸೊ ದೇರ್ ಫೋರ್ vp ಸ್ಕ್ವೇರ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಕೈನೆಟಿಕ್ ಎನರ್ಜಿ dk ಅಂತ ಬರೀತೀನಿ. ಸ್ಮಾಲ್ ಕೈನೆಟಿಕ್ ಎನರ್ಜಿ, small amount of kinetic energy in this portion is equal to half mu dx vp square. dk is equals to kinetic energy is equals to 1 by 2 mu dx vp square. ಏನಂತ ಬರೀಬಹುದು, omega square a cos square of omega t minus kx. So what is this mu? Mu is a linear mass density. ಈ dx ನ ಈ ಕಡೆ ಕಳಿಸ್ತೀನಿ. So dk divided by dx is equals to 1 divided by 2. So in other words, mu into a square omega square cos square of omega t minus kx whole divided by 2. So this is what ನನಗೆ ಬೇಕಾಗಿರೋದು. We want this one. What is this? Kinetic energy per unit length, potential energy per unit length. ಎರಡು ಒಂದೇ ಆಗಿದೆಯಾ ನೋಡಿ, ಎರಡು ಒಂದೇ ಆಗಿದೆ. ಸೊ ಅಂದ್ರೆ ಈಗ ಈ ಪೋರ್ಷನ್ ಅಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿದೆ, ಫಾರ್ ಎಕ್ಸಾಂಪಲ್ ಒಂದು 5 ಜೌಲ್ ಇದೆ ಅಂತ ಅನ್ಕೊಳ್ಳೋಣ. ಯಾವುದು, ಕೈನೆಟಿಕ್ ಎನರ್ಜಿ 5 ಜೌಲ್ ಇದೆ. ಹಾಗಾದ್ರೆ ಅದೇ ಪೋರ್ಷನ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ, ಅಷ್ಟೇ ಇರುತ್ತೆ. ಅಂಡ್ ಇಟ್ ಡಿಪೆಂಡ್ಸ್ ಆನ್ ಟೈಮ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಅಷ್ಟೇ ಇರುತ್ತಾ, ಇಲ್ಲ, ಸ್ವಲ್ಪ ಟೈಮ್ ಪಾಸ್ ಆದ್ರೆ ಇದು ವೇರಿ ಆಗುತ್ತೆ. ಇಲ್ಲ ನೀವು ಇಲ್ಲಿ ತಗೊಳ್ಳಿ. ಸೊ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಆಫ್ ದಿಸ್ ಪಾರ್ಟಿಕಲ್? ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ದು ಕೈನೆಟಿಕ್ ಎನರ್ಜಿ ಏನು, ಒಂದು ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ವೇವ್ ಹೋಗ್ತಿದ್ರೆ ಪಾರ್ಟಿಕಲ್ ಏನಾಗುತ್ತೆ, ಟಾಪ್ ಮೋಸ್ಟ್ ಪೊಸಿಷನ್ಗೆ ಹೋಗುತ್ತೆ. ಟಾಪ್ ಮೋಸ್ಟ್ ಪೊಸಿಷನ್ಗೆ ಹೋದಾಗ ಅಲ್ಲಿ ಕೈನೆಟಿಕ್ ಎನರ್ಜಿ ಏನಿದೆ, 0. ಯಾಕಂದ್ರೆ ಪಾರ್ಟಿಕಲ್ ವೆಲಾಸಿಟಿ ಏನಿದೆ, ಮ್ಯಾಕ್ಸಿಮಮ್ ಪಾಯಿಂಟ್ ಅಲ್ಲಿ 0. ಇಲ್ಲಿ ಕೈನೆಟಿಕ್ ಎನರ್ಜಿ 0 ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಕೂಡ 0 ಇರುತ್ತೆ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್. ಯಾವುದೋ ಒಂದು ಪಾರ್ಟಿಕಲ್ ಕರೆಕ್ಟ್ ಆಗಿ ಇಲ್ಲಿದೆ ಅಂತ ಅನ್ಕೊಳ್ಳಿ. Are you getting what I am saying? So ಇದು ಸ್ಟ್ರೆಚ್ ಆಗಲ್ಲ, ಕಂಪ್ರೆಸ್ ಆಗಲ್ಲ, ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ. ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಕೂಡ 0 ಆಗುತ್ತೆ. ಬಟ್ ಟೈಮ್ ನ ಕೊಟ್ರೆ ಅದು ವೇರಿ ಆಗ್ತಾ ಇರುತ್ತೆ, ಈ ತರ ಮೂವ್ ಆಗ್ತಾ ಇರುತ್ತೆ ವೇವ್. ಕೈನೆಟಿಕ್ ಎನರ್ಜಿ ಈ ಪೋರ್ಷನ್ ಅಲ್ಲಿ, ಯಾವುದೋ ಒಂದು ಪೋರ್ಷನ್ ಅಲ್ಲಿ ಕೈನೆಟಿಕ್ ಎನರ್ಜಿ ಲೆಟ್ ಅಸ್ ಅಸ್ಯೂಮ್ 10 ಜೌಲ್ ಇದೆ ಅಂತ ಅನ್ಕೊಳ್ಳೋಣ. ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ, ಆ ಪೋರ್ಷನ್ ಅಲ್ಲಿ ಅಷ್ಟೇ ಇರುತ್ತೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಶೋ ಯು. Kinetic energy per unit length, potential energy per unit length is same, but simple harmonic motion ಅಲ್ಲಿ ಏನಾಗ್ತಿತ್ತು, kinetic energy maximum ಇದ್ರೆ potential energy minimum ಇರ್ತಿತ್ತು. kinetic energy minimum ಆದರೆ potential energy maximum ಆಗ್ತಿತ್ತು. So this is what I want you to notice. So this is the kinetic energy per unit length, this is the potential energy per unit length. So ಹಾಗಾದ್ರೆ total energy per unit length ಏನಾಗುತ್ತೆ, total energy is nothing but kinetic energy plus potential energy. So ಹಾಗಾದ್ರೆ total energy
per unit length. So ಅದನ್ನ ನಾನು TE divided by dx, total energy per unit length, is equals to kinetic energy dk by du plus dk by dx du by dx. So ಏನಾಗುತ್ತೆ, ಇದನ್ನು ಆಡ್ ಮಾಡಿದ್ರೆ ಹಾಫ್ ಇದೆ. ಸೊ ಫುಲ್ ಯು ವಿಲ್ ಗೆಟ್ mu a square omega square cos square of omega t plus phi. What is this? Total energy per unit length. Total energy per unit length. Per unit length ಗೆ ಎಷ್ಟು ಟೋಟಲ್ ಎನರ್ಜಿ ಇರುತ್ತೆ? 1 ಮೀಟರ್ ಲೆಂತ್ ಕೊಡಿ, ಎಷ್ಟು ಪೊಟೆನ್ಷಿಯಲ್, ಎಷ್ಟು ಟೋಟಲ್ ಎನರ್ಜಿ ಇರುತ್ತೆ ಅಂದ್ರೆ ಇಷ್ಟಿರುತ್ತೆ ಟೋಟಲ್ ಎನರ್ಜಿ. ರಿಮೆಂಬರ್, ಇಟ್ ಈಸ್ ಎ omega t minus kx, omega t minus kx. It depends on t and x. It is not a constant. ಈಗ ಇದು ಕಾನ್ಸ್ಟೆಂಟ್ ಇಲ್ಲ. SHM ಅಲ್ಲಿ ಏನಾಗಿತ್ತು, ಕಾನ್ಸ್ಟೆಂಟ್ ಆಯಿತು, ಹಾಫ್ ಕೆ ಸ್ಕ್ವೇರ್ ಆಗಿತ್ತು. ಬಟ್ ವೇವ್ ನಲ್ಲಿ ಟೋಟಲ್ ಎನರ್ಜಿ ಪರ್ ಯೂನಿಟ್ ಲೆಂತ್ ಕೂಡ ಟೈಮ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಇಟ್ ಹ್ಯಾಸ್ ಟು ಪ್ರಾಪಗೇಟ್. ಒಂದ್ ಕಡೆ ಮ್ಯಾಕ್ಸಿಮಮ್ ಇರುತ್ತೆ, ಒಂದ್ ಕಡೆ ಮಿನಿಮಮ್ ಇರುತ್ತೆ. ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಸ್ಟ್ರೆಚೇ ಆಗಿಲ್ಲ, ಬಟ್ ಇಲ್ಲಿರೋ ಪಾರ್ಟಿಕಲ್ ನ ಇದು ಈ ಕಡೆಗೆ ಇಳಿಯುತ್ತೆ, ಇದು ಈ ಕಡೆಗೆ ಇಳಿಯುತ್ತೆ, ಅಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಆಗುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಲೆಂತ್ ಇಸ್ ಮ್ಯಾಕ್ಸಿಮಮ್ ಹಿಯರ್. ಇಲ್ಲಿ ಯಾವುದೇ ಪಾರ್ಟಿಕಲ್ ಸ್ಟ್ರೆಚ್ ಆಗಿಲ್ಲ, ಹಾಗಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಝೀರೋ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಝೀರೋ ಆಗಿದ್ರೆ ಕೈನೆಟಿಕ್ ಎನರ್ಜಿ ಕೂಡ ಝೀರೋ ಆಗ್ಬೇಕಲ್ಲಿ, ಯಾಕಂದ್ರೆ ಎರಡೂ ಒಂದೇ ತರ ಇರಬೇಕು. ಇಲ್ಲಿ ಜಾಸ್ತಿ ಸ್ಟ್ರೆಚ್ ಆಗಿದೆ, ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಲೆಂತ್ ಇಸ್ ಮ್ಯಾಕ್ಸಿಮಮ್. Hence, kinetic energy per length is also should be maximum. So total energy is depends on both time and position. ನಾವು ಯಾವ ಪೊಸಿಷನ್ ಅಲ್ಲಿ ಮಾತಾಡ್ತಿದೀವಿ. ಸೊ ಇಲ್ಲಿ ತಗೊಂಡ್ರೆ ಟೋಟಲ್ ಎನರ್ಜಿ, ಈ ಪೋರ್ಷನ್ ಅಲ್ಲಿ ಟೋಟಲ್ ಎನರ್ಜಿ ಝೀರೋ ಆಯ್ತು, ಈ ಪೋರ್ಷನ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಯ್ತು. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ, ಕೈನೆಟಿಕ್ ಎನರ್ಜಿ ಕೂಡ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಇದೆ, ಇಲ್ಲಿ ಝೀರೋ ಇದೆ. ಯಾವುದು? ಎಲ್ಲ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್, ಕೈನೆಟಿಕ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್. ಅದ್ರ ಸಮ್ ಮಾಡಿದ್ರು ಮ್ಯಾಕ್ಸಿಮಮ್ ಬರುತ್ತೆ. ಇಲ್ಲಿ ಎಲ್ಲ ಝೀರೋ ಇದೆ, ಎಲ್ಲಿ ಟಾಪ್ ಮೋಸ್ಟ್ ಪಾಯಿಂಟ್ ಅಲ್ಲಿ. ಸೊ ಅದು ನಮಗೆ ಬೇಕಾಗಿರೋ ಅಬ್ಸರ್ವೇಷನ್. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಪವರ್ ಆಫ್ ಎ ವೇವ್. ಸೊ ಇದು ಬೇಕಾಗತ್ತೆ ನನಗೆ. ಐ ವಿಲ್ ರಿಟೈನ್ ದಿಸ್ ಒನ್. ಟೋಟಲ್ ಎನರ್ಜಿ ಪರ್ ಯೂನಿಟ್ distance, total energy per unit distance, total energy per unit length. So next we will go to the power of a wave. Power. So ಇದನ್ನ ಇಲ್ಲಿ summarize ಮಾಡ್ತೀನಿ. Total energy per unit length is equals to mu a square omega square cos square of omega t minus kx. This is the total energy per unit length. So let us go to the power. Power andre enu? Rate of doing work or rate of spending energy. So energy per time is called as power. So dE by dt, rate of doing work or rate of supplying energy is called as power. So dE by dt ide, but what we have is TE by, idan bekare TE, ಇದನ್ನ ಬೇಕಾದ್ರೆ DE ಅಂತ ಮಾಡ್ಕೊಳ್ಳಿ, ಬಿಕಾಸ್ ದ ವೇರಿಯೇಷನ್ ಇಸ್ ವೆರಿ ಸ್ಮಾಲ್. DE by dt is we don't have, ಬಟ್ ನಮ್ಗೆ ಏನಿದೆ ಅಂದ್ರೆ DE by dx ಇದೆ. ಡೂ ಒನ್ ಥಿಂಗ್, ಸೊ ಇದನ್ನ dx divided by dx ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಐ ವಿಲ್ ರೈಟ್ ದಿಸ್ P is equals to DE by dx into dx by dt. So what is this? Total energy per unit length. And what is this? ಇದೇನಿದು? dx by dt. x axis ಅಲ್ಲಿ ಏನು ಹೋಗ್ತಿದೆ? ವೇವ್ ಹೋಗ್ತಿದೆ. dx by dt, the rate of change of position of the wave. x axis ಅಲ್ಲಿ ಯಾರು ಹೋಗ್ತಿರೋದು? ವೇವ್. y axis ಅಲ್ಲಿ ಹೋಗ್ತಿರೋದು ಯಾರು? ಪಾರ್ಟಿಕಲ್. ಅರೆ x axis ಅಲ್ಲಿ ವೇವ್ ಹೋಗ್ತಿದೆ, y axis ಅಲ್ಲಿ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ. ಸೊ the rate of change of x, dx by dt is nothing but speed of the wave. So dx by dt is equals to speed of wave. So what is speed of wave? ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ v of wave is equals to coefficient of t omega divided by coefficient of x, that is k. So it ಬೇಕಾಗಿಲ್ಲ, we will keep that aside. dE by dx, P is equals to the small amount of power, instantaneous power is given by
is given by dE by dx. What is that? Mu a square omega square cos square of omega t minus kx into speed of the wave. V andre volume alla, speed of the wave. So this is the instantaneous power. So idun bekare L barkoli. So I will write here V na L bardu, remaining thing I will write cos square of omega t minus kx. So ಇದು ಏನು ಕೊಡುತ್ತೆ? Instantaneous power. ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ, ಕೊಟ್ಟಿರ್ತಕ್ಕಂಥ ಪೊಸಿಷನ್ ಅಲ್ಲಿ ಆ ವೇವ್ ಪವರ್ ಎಷ್ಟಿದೆ. ಸೊ ದಟ್ ಈಸ್ ವಾಟ್ ದ ಇನ್ಸ್ಟಂಟೇನಿಯಸ್ ಪವರ್. ಸೊ ನಾವು ಆವರೇಜ್ ಪವರ್ ಅಂದ್ರೆ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ, ಕೊಟ್ಟಿರ್ತಕ್ಕಂಥ ಪೊಸಿಷನ್ ಅಲ್ಲಿ ಪವರ್, ಇನ್ಸ್ಟಂಟೇನಿಯಸ್ ಪವರ್ ಎಷ್ಟಿದೆ. ಒಂದು ಪೂರ್ತಿ ಸೈಕಲ್ ನ ತಗೊಂಡ್ರೆ ಟೋಟಲ್ ಪವರ್ ಎಷ್ಟಿರುತ್ತೆ? ದಟ್ ಈಸ್ ಕಾಲ್ಡ್ ಆವರೇಜ್ ಪವರ್ ಆಫ್ ಎ ವೇವ್. ಸೊ ಇದನ್ನ ನೀವು ಸೆಕೆಂಡ್ PUC ಅಲ್ಲಿ ಓದ್ತೀರಿ. average current of a AC alternating current ಅಲ್ಲಿ average current over one cycle. ನಮ್ಮ ನಾರ್ಮಲ್ ಕರೆಂಟ್, ಮನೆಗೆ ಬರೋ ಕರೆಂಟ್ ಏನಾಗುತ್ತೆ? ಆಲ್ಟರ್ನೇಟಿಂಗ್ ಕರೆಂಟ್ ಆಗಿರುತ್ತೆ. ಇಟ್ ಕಮ್ಸ್ ಇನ್ ದ ವೇವ್ ಫಾರ್ಮ್. ಸೊ ಟೋಟಲ್ ಕರೆಂಟ್, ಆವರೇಜ್ ಕರೆಂಟ್ ಯಾವ ತರ ಬರ್ತಿದೆ ಅಂದ್ರೆ, ಸೊ ಟೋಟಲ್ ಕರೆಂಟ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಇನ್ ಅ ಒನ್ ಸೈಕಲ್. ಸೊ ದಿಸ್ ಇಸ್ ಇನ್ಸ್ಟಂಟೇನಿಯಸ್ ಪವರ್. P average over one cycle of wave is given by P average is equals to integration of instantaneous power with respect to time, over one cycle. ಎಲ್ಲಿಂದ ಎಲ್ಲಿಗೆ? 0 to t. one cycle ಗೆ all the powers, instantaneous powers na add ಮಾಡೋದು, divided by total time over one cycle. So ಈಗ ಇದನ್ನ substitute ಮಾಡ್ತೀನಿ. So let me substitute here. So I'm going to remove this one. Average power is equals to integration of 0 to t instantaneous power. ಏನಿದೆ? mu a square omega square v cos square of omega t minus kx divided by, so time period t ಬರುತ್ತೆ, ಇಲ್ಲೂ t ಬರುತ್ತೆ, cancel ಆಗುತ್ತೆ. So let us see what is the average of this one. So before that, what is the average of sine curve? One cycle ಗೆ sine curve average ಏನಾಗಿರುತ್ತೆ? Average of sine theta is 0. ಅದೇ ತರ average of cos curve is again 0. Average of cos theta is equals to 0. Now let me ask you, what is the average of sine square theta? Sine theta ಈ ತರ ಇದ್ರೆ sine square theta ಏನಾಗುತ್ತೆ? It will come like this. ಯಾಕಂದ್ರೆ ಎರಡು ನೆಗೆಟಿವ್ ಇರೋದು ಕೂಡ ಪಾಸಿಟಿವ್ ಆಗುತ್ತೆ. ಈಗ ಇದನ್ನ ಆವರೇಜ್ ಮಾಡಿದ್ರೆ ಏನ್ ಬರುತ್ತೆ? 1/2 ಬರುತ್ತೆ. Can I say average of sine theta is sine square theta is average of sine square theta is 1/2. So direct ಆಗಿ ನಾವು ರಿಸಲ್ಟ್ ನ ಯೂಸ್ ಮಾಡ್ತೀವಿ. ಅದೇ ತರ average of cos square theta is 1/2. So ಇದರದ್ದು average ಏನಾಗಿರುತ್ತೆ? over the integration it will be 1/2. P average is equals to mu a square omega square v into 1/2 is the average power of a wave over one cycle. Mu a square omega square v by 2. So v whole divided by 2 ಅಂತ ಬರ್ಕೊಂತೀನಿ. So this is the average power over one cycle. Average power over one cycle. Average power over one cycle. So next ನಾವೇನ್ ಫೈಂಡ್ ಔಟ್ ಮಾಡಬೇಕು? ಇಂಟೆನ್ಸಿಟಿ. So intensity of a wave. First of all, intensity ಅಂದ್ರೆ ಏನು ಅಂತ ನೋಡೋಣ. So let us see what is the meaning of intensity of a wave. So ಈಗ just assume waves are coming. Waves ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ಕಡೆಯಿಂದ ಈ ಕಡೆಗೆ waves ಬರ್ತಾ ಇದೆ. So waves ಅಂದ್ರೆ ಏನು? ಎನರ್ಜಿನ ಕ್ಯಾರಿ ಮಾಡ್ಕೊಂಡು ಬರುತ್ತೆ. So let us assume 1 meter square area. 1 meter square area ನ ಅಸ್ಯೂಮ್ ಮಾಡ್ಕೊಳ್ಳೋಣ. ವೇವ್ಸ್ ಈ ತರ ಬರ್ತಿದ್ರೆ ಪರ್ಪೆಂಡಿಕ್ಯುಲರ್ ಆಗಿ 1 meter square area ನ ಕನ್ಸಿಡರ್ ಮಾಡಿದ್ನಿ. ಆ 1 meter square ಇಂದ ಎನರ್ಜಿ ಆಚೆ ನನ್ನ ಕಡೆಗೆ ಬರ್ತಿರುತ್ತೆ, ಹೌದಾ? ಸೊ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ಳೋಣ.
ಈಗ ಆ 1 ಮೀಟರ್ ಸ್ಕ್ವೇರ್ ಇಂದ ಎಷ್ಟು ಎನರ್ಜಿ ಬರುತ್ತೆ 1 ಸೆಕೆಂಡ್ ನಲ್ಲಿ? 1 meter square area energy is coming through the waves like this. ಈ ಕಡೆಯಿಂದ ಈ ಕಡೆಗೆ ಎನರ್ಜಿ ಬರ್ತದೆ. ಅದು 1 meter square area ನಾನು ಪರ್ಪೆಂಡಿಕ್ಯುಲರ್ ಕನ್ಸಿಡರ್ ಮಾಡಿದ್ದೀನಿ. ಈಗ ಆ ಎನರ್ಜಿ ಈ 1 meter square area ಇಂದ 1 ಸೆಕೆಂಡ್ಗೆ ಎಷ್ಟು ಬರುತ್ತೋ ನಾನು ಅದನ್ನ ಕಲೆಕ್ಟ್ ಮಾಡ್ಕೊಂತೀನಿ. ದಟ್ ಈಸ್ ಕಾಲ್ಡ್ ಆಸ್ ಇಂಟೆನ್ಸಿಟಿ. ಸೊ ಇಂಟೆನ್ಸಿಟಿ ಇಸ್ ಈಕ್ವಲ್ಸ್ ಟು ಎನರ್ಜಿ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್. per unit time. So let us assume ಈ ತರ ಎನರ್ಜಿ ಬರ್ತಿದೆ ಅಂತ ಅನ್ಕೊಳ್ಳೋಣ. ಈ ತರ ಎನರ್ಜಿ ವೇವ್ಸ್ ಎನರ್ಜಿಸ್ ಕ್ಯಾರಿ ಮಾಡ್ತಿದೆ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಈಗ ಈ ರೀಜನ್ ನಲ್ಲಿ ಒಂದು ಮೀಟರ್ ಸ್ಕ್ವೇರ್ ಏರಿಯಾನ ಕನ್ಸಿಡರ್ ಮಾಡ್ಕೊಳ್ಳಿ. ಎಷ್ಟು? 1 ಮೀಟರ್ ಸ್ಕ್ವೇರ್. ಈ 1 ಮೀಟರ್ ಸ್ಕ್ವೇರ್ ಏರಿಯಾ ಇಂದ 1 ಸೆಕೆಂಡ್ ನಲ್ಲಿ ಎಷ್ಟು ಎನರ್ಜಿ ಬರುತ್ತೆ? ಇದನ್ನ ಏರಿಯಾನ ಪರ್ಪೆಂಡಿಕ್ಯುಲರ್ ಕನ್ಸಿಡರ್ ಮಾಡಿದ್ನಿ, ವೇವ್ಸ್ ಈ ಕಡೆ ಹೋಗ್ತಾರೆ. 1 ಮೀಟರ್ ಸ್ಕ್ವೇರ್ ಏರಿಯಾ ಇಂದ ಎಷ್ಟು ಎನರ್ಜಿ ಬರುತ್ತೆ 1 ಸೆಕೆಂಡ್ಗೆ? ದಟ್ ಈಸ್ ಕಾಲ್ಡ್ ಆಸ್ ಇಂಟೆನ್ಸಿಟಿ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್. ನೋಡಿ ಇದನ್ನ ಯಾವ ತರ ಬರೀಬಹುದು ಅಂದ್ರೆ, ಸೊ ದಿಸ್ ಇಸ್ ಎನರ್ಜಿ ಪರ್ ಯೂನಿಟ್ ಏರಿಯಾ. ಎನರ್ಜಿ ಯೂನಿಟ್ ಪರ್ ಏರಿಯಾ ಅಲ್ಲ, ಎನರ್ಜಿ ಪರ್ ಯೂನಿಟ್ ಟೈಮ್. ಇದನ್ನ ಏನಂತ ಬರೀಬಹುದು? ದಟ್ ಈಸ್ ಕಾಲ್ಡ್ ಆಸ್ ಪವರ್. ಇಂಟೆನ್ಸಿಟಿ ಇಸ್ ಈಕ್ವಲ್ಸ್ ಟು ಪವರ್ ಡಿವೈಡೆಡ್ ಬೈ ಏರಿಯಾ. ಸೊ ಲೆಟ್ ಮಿ ರೈಟ್ ದಿಸ್ ಆಸ್ ಏರಿಯಾ. ಯಾಕಂದ್ರೆ ಎ ಅಂದ್ರೆ ಆಂಪ್ಲಿಟ್ಯೂಡ್ ಆಲ್ರೆಡಿ ಕೊಟ್ಬಿಟ್ಟಿದ್ವಿ. ಸೊ ಏರಿಯಾ ಅಂತಾನೆ ಬರೀತೀನಿ. ಐ ಇಸ್ ಈಕ್ವಲ್ಸ್ ಟು ಪವರ್ ಡಿವೈಡೆಡ್ ಬೈ ಏರಿಯಾ. ಐ ಇಸ್ ಈಕ್ವಲ್ಸ್ ಟು ಪವರ್ ಇಸ್ ಮ್ಯೂ ಎ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ವಿ ಡಿವೈಡೆಡ್ ಬೈ 2 ಇಂಟು ಏರಿಯಾ. ವಾಟ್ ಇಸ್ ದಿಸ್ ಮ್ಯೂ? ಮ್ಯೂನ ಏನಂತ ಬರೀಬಹುದು? ಮಾಸ್ ಪರ್ ಯೂನಿಟ್ ಲೆಂತ್. I is equals to mass per unit length a square. ಈ ಮ್ಯೂನ ಮಾಸ್ ಪರ್ ಯೂನಿಟ್ ಲೆಂತ್ ಅಂತ ಬರ್ದಿದ್ದೀನಿ. ಒಮೆಗಾ ಸ್ಕ್ವೇರ್ ವಿ ಡಿವೈಡೆಡ್ ಬೈ ಏರಿಯಾ ಇಂಟು 2. ವಾಟ್ ಇಸ್ ದಿಸ್ ಏರಿಯಾ ಇಂಟು ಲೆಂತ್ ಇಸ್ ಕಾಲ್ಡ್ ಆಸ್, ಸಪೋಸ್ ಒಂದು ಮೀಡಿಯಂ ಅಲ್ಲಿ ಒಂದು ವೇವ್ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಯಾವುದಲ್ಲಿ? ಸ್ಟ್ರಿಂಗ್ ಅಲ್ಲಿ. ಇದು ಟೋಟಲ್ ಲೆಂತ್ ಎಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಟೋಟಲ್ ಮಾಸ್ ಆಫ್ ದ ಸ್ಟ್ರಿಂಗ್ ಇಸ್ ಕ್ಯಾಪಿಟಲ್ M and mu is equals to capital M divided by L. That's what I have written, mass per unit length. ಈ ಲೆಂತ್ ಮತ್ತೆ ಏರಿಯಾ ಏನಾಗುತ್ತೆ? ವಾಲ್ಯೂಮ್ ಆಗುತ್ತೆ. ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ವಾಟ್ ಇಸ್ ದಟ್? ಡೆನ್ಸಿಟಿ. I is equals to density. ಈ ಪೂರ್ತಿ ಟರ್ಮ್ ನಾನು ಏನಂತ ಬರೀಬಹುದು? ಡೆನ್ಸಿಟಿ ಅಂತ ಬರೀಬಹುದು. ಡೆನ್ಸಿಟಿ a ಸ್ಕ್ವೇರ್ ಒಮೆಗಾ ಸ್ಕ್ವೇರ್ v ಹೋಲ್ ಡಿವೈಡೆಡ್ ಬೈ 2. ಇದೇನಿದು? ಒಮೆಗಾ ಅಂದ್ರೆ 2 pi f. ಹಾಗಾದ್ರೆ ಒಮೆಗಾ ಸ್ಕ್ವೇರ್ ಏನು? 4 pi ಸ್ಕ್ವೇರ್ f ಸ್ಕ್ವೇರ್ ಅಂತ ಬರೀಬಹುದು. ಸೊ ದೇರ್ಫೋರ್ I is equals to ರೋ ಎ ಸ್ಕ್ವೇರ್. ಎ ಅಂದ್ರೆ ಆಂಪ್ಲಿಟ್ಯೂಡ್, ಏರಿಯಾ ಅಂತಾನೆ ಬರ್ದಿದ್ದೀನಿ, ಯಾಕಂದ್ರೆ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಎ ಅಂದ್ರೆ ಆಂಪ್ಲಿಟ್ಯೂಡ್, ಒಮೆಗಾನ 4 pi ಸ್ಕ್ವೇರ್ ಎಫ್ ಸ್ಕ್ವೇರ್ ವಿ ಡಿವೈಡೆಡ್ ಬೈ 2. ಸೊ 2 1s are 2 2s are. So remaining is I is equals to 2 pi square f square a square rho v is the intensity of the wave traveling in a medium. So what is this terms? I will write here. So I'll baritini. Intensity of the wave is given as I is equals to 2 pi square f square a square rho v. What is this f? F is the frequency of the wave. Amplitude, A is the amplitude of the wave. Amplitude of wave. Rho is the density. I repeat, density of medium in which it is traveling. Density of medium in which the wave is traveling. Rho under density of medium in which wave is traveling. V is the speed of wave. V under volume alla, speed of wave. So this is the intensity formula. I is equals to 2 pi square f square a square rho v is the intensity formula. Note ಮಾಡ್ಕೊಳ್ಳಿ. ಇದೊಂದನ್ನ ನೋಟ್ ಮಾಡ್ಕೊಳ್ಳಿ ಸಾಕು, ಮಿಕ್ಕಿದೇನು ಅವಶ್ಯಕತೆ ಇಲ್ಲ. ಇಲ್ಲಿ ಇನ್ನೊಂದು ಪಾಯಿಂಟ್ ನ ಗಮನಿಸಬೇಕಾಗಿರೋದು ಅಂದ್ರೆ, ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಲೆಂತ್ is equals to kinetic energy per unit length.
ಕೈನೆಟಿಕ್ ಎನರ್ಜಿ ಪರ್ ಯೂನಿಟ್ ಲೆಂತ್. ಇದೊಂದನ್ನ ನೋಟ್ ಮಾಡ್ಕೊಳ್ಳಿ. ಬಟ್ SHM ಅಲ್ಲಿ ಉಲ್ಟಾ ಆಗಿದೆ. ಸಮರಿ ನಮ್ಗೆ ಇಷ್ಟೇ ಬೇಕಾಗಿರೋದು. ಡೆರೈವೇಶನ್ ನೀವು ಕಲಿರಿ ಬಿಡಿ, ಇಟ್ ಇಸ್ ಲೆಫ್ಟ್ ಯು. ಬಟ್ ಒಂದೇ ಒಂದ್ಸತಿ ಅಟ್ಲೀಸ್ಟ್ 2x ಸ್ಪೀಡ್ ಅಲ್ಲಿ ನೋಡ್ಕೊಳ್ಳಿ. ಯು ವಿಲ್ ಗೆಟ್ ಅನ್ ಐಡಿಯಾ. I is equal to 2 pi square f square a square rho v, and potential energy per unit length is equals to kinetic energy per unit length in a traveling wave. ಒಂದು ವೇವ್ ಟ್ರಾವೆಲ್ ಆಗ್ತಿದೆ ಅಂದ್ರೆ kinetic energy per unit length is equals to potential energy per unit length. So that is a conclusion of this video. I is equals to 2 pi square f square a square rho v, where f is a frequency, a is the amplitude, rho is the density of medium in which it is traveling, v is the speed of the wave. So that's all for this video. So of course ಇಷ್ಟೆಲ್ಲ ನಿಮ್ಗೆ ಅವಶ್ಯಕತೆ ಇರಲಿಲ್ಲ ನೀಟ್ ಸ್ಟೂಡೆಂಟ್ ಆಗಿದ್ರೆ. ಬಟ್ JEE ಸ್ಟೂಡೆಂಟ್ಸ್ ಆದರೆ ಇನ್ನೂ ಇದಕ್ಕಿಂತ ಜಾಸ್ತಿ ಓದಬೇಕು. ಬೇಕಾದ್ರೆ ಒಂದ್ಸತಿ HC ವರ್ಮಾ ಬುಕ್ ತೆಗೆದು ಯು ಕ್ಯಾನ್ ಗೋ ಥ್ರೂ ದೋಸ್ ಥಿಂಗ್ಸ್. ಸೊ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಟ್ ವಿಲ್ ಬಿ ಬೇಸ್ಡ್ ಆನ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಆಫ್ ಅ ವೇವ್. ವೇವ್ಸ್ ರಿಫ್ಲೆಕ್ಟ್ ಆದರೆ ಏನಾಗುತ್ತೆ, ರಿಫ್ರಾಕ್ಟ್ ಆದರೆ ಏನಾಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಸಿ. ಆಲ್ ದ ವೆರಿ ಬೆಸ್ಟ್. ಡೂ ವೆಲ್. ಓದ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.